ರಾಜ್ಯ ಕಾಂಗ್ರೆಸ್ ಬೆಳಗಾವಿಯಲ್ಲಿದೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮಹಾಧಿವೇಶನ. ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ. ಸರಿಯಾಗಿ 100 ವರ್ಷಗಳ ಹಿಂದೆ 1924 ಡಿಸೆಂಬರ್ 26, 27, 28ನೇ ತಾರೀಕು ಬೆಳಗಾವಿಯಲ್ಲಿ 39ನೇ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಈ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಘೋಷಿಸಲಾಗಿತ್ತು. ಅದು ನಡೆದು ಸರಿಯಾಗಿ 100 ವರ್ಷಕ್ಕೆ ಈಗ ಬೆಳಗಾವಿಯಲ್ಲಿ ಮಹಾಧಿವೇಶನವನ್ನು ಮಾಡಲಾಗ್ತಾ ಇದೆ. ಕೇವಲ ರಾಜ್ಯ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ಸೇ ಬೆಳಗಾವಿಯಲ್ಲಿದೆ. ಗಾಂಧಿ ಕುಟುಂಬದ ಸಮೇತ ಎಲ್ಲರೂ ಬೆಳಗಾವಿಯಲ್ಲಿದ್ದಾರೆ. ಗಾಂಧಿ ಭಾರತ್ ಹೆಸರಿನಲ್ಲಿ ಕಾಂಗ್ರೆಸ್ನಿಂದ ಬೆಳಗಾವಿ ಅಧಿವೇಶನದ ಶತಮಾನೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಇವತ್ತು CWC ಮೀಟಿಂಗ್, ನಾಳೆ ದೊಡ್ಡದೊಂದು ಸಮಾವೇಶ. ರಾಹುಲ್ ಗಾಂಧಿ ಬಂದಿದ್ದಾರೆ. ಸೋನಿಯಾ ಪ್ರಿಯಾಂಕಾ ಬರ್ತಾರೆ ಅಂತಿತ್ತು, ಬಂದಿಲ್ಲ. ಎಲ್ಲ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು, CWC ಸದಸ್ಯರು, ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ದೇಶದಾದ್ಯಂತ ಎಲ್ಲ ಕಡೆಯಿಂದ ಕಾಂಗ್ರೆಸ್ನ ಸಂಸತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಎಲ್ಲರೂ ಬಂದಿದ್ದಾರೆ. CWC ಶುರುವಾಗಿದೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೀಟಿಂಗ್ ಶುರುವಾಗಿದೆ. ರಾಷ್ಟ್ರೀಯ ಕಾರ್ಯಕಾರಿಣಿ, ಒನ್ ನೇಷನ್ ಒನ್ ಎಲೆಕ್ಷನ್, EVM ಮತಯಂತ್ರದ ದುರ್ಬಳಕೆ ಇತ್ಯಾದಿ ಇತ್ಯಾದಿ ಚರ್ಚೆಗಳು ನಡೀತಾ ಇದ್ದಾವೆ. ಮುಂದಿನ ವರ್ಷ ದೆಹಲಿ, ಬಿಹಾರ ವಿಧಾನಸಭಾ ಚುನಾವಣೆಗಳು, ಅವುಗಳನ್ನೆದುರಿಸುವ ಬಗ್ಗೆ ಚರ್ಚೆಯಾಗ್ತಾ ಇದೆ. ಸಂವಿಧಾನ ಉಳಿಸುವುದಕ್ಕೆ ನಿರಂತರ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ. ಭಾರತ್ ಜೋಡೋ ರೀತಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮುಂದುವರೆಸುವ ಬಗ್ಗೆ ಚರ್ಚೆ. ಇಡೀ ಬೆಳಗಾವಿ ನಗರದಾದ್ಯಂತ ಎಲ್ಲೇ ಹೋದ್ರು ಕಾಂಗ್ರೆಸ್ಸಿನ ಅಧಿವೇಶನ ನಡೀತಾ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಲೈಟಿಂಗು, ದೀಪಾಲಂಕಾರ ಎಲ್ಲವೂ ಕೂಡ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಖಾದಿ ಉತ್ಸವ ಉದ್ಘಾಟಿಸಿದರು ಸರ್ದಾರ್ ಮೈದಾನದಲ್ಲಿ. ಗಂಗಾಧರ್ ರಾವ್ ದೇಶಪಾಂಡೆ ಸ್ಮಾರಕ ಭವನ
ಮತ್ತು ಫೋಟೋ ಗ್ಯಾಲರಿಯ ಉದ್ಘಾಟನೆ ಆಯಿತು. ರಾಮತೀರ್ಥ ನಗರದಲ್ಲಿ ಕಟ್ಟಿದ್ದಾರೆ ಇದು. 15 ಗುಂಟೆ ಜಾಗದಲ್ಲಿ 1,58,00,000 ರೂಪಾಯಿ ವೆಚ್ಚದಲ್ಲಿ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಗಿಂತ ಮೊದಲು ಬೆಳಗಾವಿ ವೀರಸೌಧಕ್ಕೆ ನಾಯಕರು ಬಂದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂತಾದ ನಾಯಕರು ವೀರಸೌಧಕ್ಕೆ ಬಂದರು. 1924 ಡಿಸೆಂಬರ್ 26ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆವತ್ತಿನ ಸಭೆ ನಡೆದಿತ್ತು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ವೀರಸೌಧದ ಮರದ ಕೆಳಗೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಎಲ್ಲರೂ ಕೂತ್ಕೊಂಡಿದ್ರು. ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಎಲ್ಲ ಗಣ್ಯರನ್ನ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಟೋಪಿ ಹಾಕಿ ಸ್ವಾಗತಿಸಿದರು. ನವ ಸತ್ಯಾಗ್ರಹ ಬೈಠಕ್ ಅಂತ ಹೆಸರಿಟ್ಟಿದ್ದಾರೆ ಕಾರ್ಯಕಾರಿಣಿಗೆ. 200 ಕಾಂಗ್ರೆಸ್ ನಾಯಕರ ಭಾಗಿಯಾದರು. ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಫೋಟೋ ಸರಿಯಾಗಿ ಬರ್ತಿರ್ಲಿಲ್ಲ. ಇದರಲ್ಲಿ ಭಾರತದ ನಕಾಶೆಯನ್ನ ಅರ್ಧ ಕಾಶ್ಮೀರದ ನಕಾಶೆ ಹಾಕಿದ್ದಕ್ಕೆ ರಿಯಾಕ್ಷನ್ ಬಂದಿದೆ ಇವತ್ತು. ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂತ, ಮತ್ತು ಇದು ಮೊಸರಲ್ಲಿ ಕಲ್ಲು ಹುಡುಕದಂಗೆ ಆಗ್ಬಿಡುತ್ತೆ. ನೂರು ವರ್ಷಗಳ ಹಿಂದೆ ಕಾಂಗ್ರೆಸ್ಸಿನ 39ನೆಯ ಅಧಿವೇಶನ ಇದೇ ಬೆಳಗಾವಿಯಲ್ಲಿ ಇದೇ ಜಾಗದಲ್ಲಿ ನಡೆದಿತ್ತು. ಅದರ ಶತಮಾನೋತ್ಸವ ಇವತ್ತು. ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ. ಅವರ ಪಕ್ಷ ಅವ್ರು ಎಷ್ಟಾರು ಖರ್ಚು ಮಾಡ್ಕೊಳ್ಳಿ, ಸರ್ಕಾರದ 8 ಕೋಟಿ ರೂಪಾಯಿಗಳನ್ನು ಇದಕ್ಕೆ ಯಾಕೆ ಕೊಟ್ಟರು ಅಂತ ಬಿಜೆಪಿ ಅವ್ರದ್ದು ಪ್ರಶ್ನೆ. ಈ ಅಧಿವೇಶನಕ್ಕೆ ಸರ್ಕಾರದ ದುಡ್ಡು ಯಾಕೆ ಬಳಸಿದ್ರು ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾಳೆ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡ್ತಾರಂತೆ. ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಸಿ.ಟಿ. ರವಿ ಅವರೆಲ್ಲ ಮಾತಾಡಿದ್ದಾರೆ. ಇಲ್ಲಿರೋ ಅಂಥದ್ದು ನಕಲಿ ಕಾಂಗ್ರೆಸ್ ಅವರು. ಇವರು ಸ್ವಾತಂತ್ರ್ಯ ಸಿಕ್ಕದ ಮೇಲೆ ಇದನ್ನ ವಿಸರ್ಜನೆ ಮಾಡಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹಲವಾರು ಬಾರಿ ಹೇಳಿದ್ದಾರೆ. ಆದರೆ ಈ ನಕಲಿ ಗಾಂಧಿಗಳು, ಇವ್ರು ಗಾಂಧಿ ಅಂತ ಇವ್ರ ಹೆಸರು ಹೆಂಗ್ ಬಂತು ಅಂತಾನು ಗೊತ್ತಿಲ್ಲ. ಇವ್ರು ನಕಲಿ ಗಾಂಧಿ ಅಂತ ಇಟ್ಕೊಂಡ್ಬಿಟ್ರು. ಬೆಳಗಾವಿಯಲ್ಲಿ ಏನು ಸಮ್ಮೇಳನ ಮಾಡ್ತಾ ಇದ್ದಾರೆ, ಗಾಂಧೀಜಿ ಏನ್ ಸಿದ್ಧಾಂತ ಹೇಳಿದ್ರು, ಗ್ರಾಮ ರಾಜ್ಯ ಅಂತ ಹೇಳಿದ್ರು. ಗ್ರಾಮ ರಾಜ್ಯ ಹೋಗಿ ಇವರು ಆಡಂಬರದ ರಾಜ್ಯವನ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವ್ರನ್ನ ಯಾಕೆ ಕರೆದಿಲ್ಲ? ಪ್ರಧಾನಮಂತ್ರಿನ ಹೋಗಿ ಇನ್ವೈಟ್ ಮಾಡಿದಿರಾ? ಬೇಡ, ಅವರು ದೂರದಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮ ರಾಜ್ಯದಲ್ಲೇ ಇದಾರಲ್ಲ ಮಂತ್ರಿಗಳು, ಅವ್ರನ್ನ ಯಾಕೆ ಕರೆದಿಲ್ಲ? ಮಹಾತ್ಮ ಗಾಂಧಿ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೂ ಬಹಳ ವ್ಯತ್ಯಾಸ ಇದೆ. ಅಸಲಿ ಕಾಂಗ್ರೆಸ್ಸು ನಕಲಿ ಕಾಂಗ್ರೆಸ್ಗೆ ಬಹಳ ವ್ಯತ್ಯಾಸ ಇದೆ. ಅದರ ತತ್ವ ಆದರ್ಶಗಳ ತದ್ವಿರುದ್ಧವಾಗಿ ಇವರು ನಡ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಆಡಳಿತವೇ ಅದಕ್ಕೆ ಸಾಕ್ಷಿ. ಈ ಅಧಿವೇಶನಕ್ಕೆ ಸರ್ಕಾರ ದುಡ್ಡನ್ನು ಬಳಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ರಾಜಕೀಯ ಸಮ್ಮೇಳನಗಳಿಗೆ ಈ ಥರ ಸರ್ಕಾರದ ಹಣ ಬಳಕೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಅವ್ರು ಉತ್ತರ ಕೊಡಬೇಕು. ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ 100 ವರ್ಷ.
ಗಾಂಧಿ ಕಾಲದ ಕಾಂಗ್ರೆಸ್ ಈಗ ಉಳಿದಿಲ್ಲ. ಈಗಿರೋದು ಕರ್ನಾಟಕದಲ್ಲಿ ಗೂಂಡಾ ಕಾಂಗ್ರೆಸ್ಸು. ಗಾಂಧಿ ಪ್ರಾಮಾಣಿಕರಾಗಿದ್ದರೆ ಇಲ್ಲಿರೋರು ಭ್ರಷ್ಟಾಚಾರಿಗಳು. ಆಯಕಟ್ಟಿನ ಹುದ್ದೆಗಳಿಗೂ ಹರಾಜು ಹಾಕ್ತಾ ಇದ್ದಾರೆ. ಗಾಂಧಿ ಅಹಿಂಸೆಯ ಸತ್ಯಾಗ್ರಹ ಮಾಡಿದ್ರೆ ಇವರು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಊರಿಗೆ ಬೆಂಕಿ ಹಾಕಿದವರಿಗೆ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಲಿಕ್ಕೆ ಬಂದವರಿಗೆ ಅವರ ಪರವಾಗಿ ವಕಾಲತ್ ವಹಿಸಿ ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡುವಂಥ ಹಿಂಸಾ ಪ್ರವೃತ್ತಿಯವರಿಗೆ ಬೆಂಬಲಿಸುವಂಥ ಕಾಂಗ್ರೆಸ್ ಈಗ ಇಲ್ಲಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.